ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಒಂದು ವಿದ್ಯಾರ್ಥಿ ನಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಇದರ ಮುಖಾಂತರ ಏನಂದರೆ ಕಾಮೆಂಟ್ಸ್ ಹಾಕಿದ್ರು. ಒಂದು 3 ಡೇಸ್ ಬ್ಯಾಕ್ನು ಕೂಡ ಕಾಮೆಂಟ್ಸ್ ಹಾಕಿದ್ರು. ಸೊ ಇವ್ರ ಪ್ರಶ್ನೆ ಏನಿದೆ ಅಂತಂದರೆ, ಸರ್ ರೈಲ್ವೆ ಇಲಾಖೆ ಮಲೇರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ BSc +1 ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿರುತ್ತೆ. ಸೊ ಇಲ್ಲಿ ಆ ಥರ ಒಂದು ಕೊಟ್ಟಿರ್ತಾರೆ. ಬಟ್ ಇವರು ಹೇಳ್ತಿದ್ದಾರೆ, ನಂದು BSc ಕೆಮಿಸ್ಟ್ರಿ ವಿತ್ ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ನಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಆನ್ PUC ಸ್ಟ್ರೀಮ್ 2 ವರ್ಷ +6 ತಿಂಗಳು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾನ್ ಎಲಿಜಿಬಲ್ ಟು ರೈಲ್ವೆ ಮಲೇರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು, ನೀವು ಹೇಳ್ತಿರೋದು ಪ್ಯೂರ್ಲಿ ನೀವು ಗೂಗಲ್ ಮಾಡಿದಾಗ ಏನಕ್ಕೆ ಅಲ್ಲಿ ಬರೋದು ಹಳೆಯ ಒಂದು ಆದೇಶ ಬರುತ್ತೆ. ಏನಂದರೆ BSc ಮತ್ತು BSc ಕಂಪ್ಲೀಟ್ ಆಗಿ ಅದರಲ್ಲಿ ಕೆಮಿಸ್ಟ್ರಿ ಬಂದಿರಬೇಕು, BSc ಒಳಗಡೆ ಕೆಮಿಸ್ಟ್ರಿ ಓದಿರಬೇಕು, ಪ್ಲಸ್ 1 ವರ್ಷದ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ. ಆ್ಯಕ್ಚುಲಿ ಮೊದಲಿಂದ ಏನೈತಂದರೆ ಹೊರಗಡೆ ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಇರೋದು ಒಂದೇ ವರ್ಷದ ಕೋರ್ಸ್ ಇದೆ. ಇವೊಂದು ಕೂಡ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ನಮ್ಮ ಬೆಳಗಾವಲ್ಲಿ ಕೂಡ 1 ವರ್ಷದ PUC ಮೇಲೆ 1 ವರ್ಷದ ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಇದೆ. ಅದನ್ನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು. ಅದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತಾರೆ. ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಕೋರ್ಸಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಅಷ್ಟೇ ವ್ಯತ್ಯಾಸ ಇರೋದು. ಆದರೆ ಇವ್ರಿಗೆ ಯಾರಿಗೆ ಅಂದರೆ PUC ಸೈನ್ಸ್ ಮೇಲೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ. SLC ಮಾಡಿದವರಿಗೆ ಇನ್ನೂರಿಗೆ ಕೊಟ್ಟಿಲ್ಲ. ಯಾವುದೋ ಇನ್ನೊಂದು ಕೂಡ DMLTನೂ ಕೂಡ ಕೊಟ್ಟಿಲ್ಲ. ಬೇರೆ ಕೋರ್ಸ್ಗಳನ್ನು ಕೂಡ ಅವರು ಮಾಡಿದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಅವರು ಅಪ್ಲಿಕೇಬಲ್ ಆಗೋದಿಲ್ಲ SLC ಮೇಲೆ ಮಾಡಿರುವಂಥ ವಿದ್ಯಾರ್ಥಿಗಳು. ಬಟ್ ನಿಮ್ಮದು ಸೈನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಸೊ ಡೆಫಿನೆಟಾಗಿ ಸೈನ್ಸ್ ಆದವ್ರಿಗೆ ಯಾರು 2 ವರ್ಷದ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಚಾನ್ಸಸ್ ಇದೆ. ಇದರ ಬಗ್ಗೆ ಕೂಡ ನಾನು ತಲೆ ಹಾಕಿ ನೋಡಿದೆ, ಒಂದು ಕೂಡ ಕೇಳಿ ನೋಡಿದಾಗ 2 ವರ್ಷದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ 2 ವರ್ಷದ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿದವರಿಗೆ ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಾದ್ರೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಲೈವಲ್ಲಿ ನೋಡಿಲ್ಲ ಇನ್ನೂವರೆಗೆ, ಯಾಕಂದರೆ ಇನ್ನು 2016ಕ್ಕಿಂತ ಮೊದಲು ಕರೆದಿದ್ದು ಜಾಬನ್ನು, ಇನ್ನೂವರೆಗೂ ಕೂಡ ಕರೆದಿಲ್ಲ. ಸೊ ಹೀಗಾಗಿ ಲೈವಲ್ಲಿ ನನಗೂ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ಕರೆದಾಗ ಲೈವ್ ಮಾಡಿ ತೋರಿಸ್ಬೋದು ಅಂತ. ಬಟ್ ಇದು ನನಗೆ ನನ್ನ ಸೀನಿಯರ್ಗಳಿಗೆ ಕೇಳಿದಾಗ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಕಾಯಬೇಕಾಗುತ್ತೆ ಮುಂದೆ ಒಂದು ಫ್ಯೂಚರಲ್ಲಿ ಮಲೇರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ ಜಾಬನ್ನು ಕರೆದಾಗ.